ಅವತ್ತು ಮಂಜುನಾಥ್ ಅವರಿಗೆ ಹೀಗೆ ಹೊಡೆಯುತ್ತಿದ್ರೆ ಕನ್ನಡಿಗರ ರೋಷ ಉಕ್ಕೇರಿತು, ಕೋಪ ರೆಟ್ಟೆಗೆ ಬಂದಾಗಿತ್ತು. ಒಂದೆಡೆ ಪುಂಡರ ಏಟು, ಮತ್ತೊಂದು ಕಡೆ ರಾಮೇಶ್ವರ ಪೊಲೀಸರ ಕಾಟ. ಹೇಗೋ ಮಂಜುನಾಥ್ ಇದೀಗ ಉಡುಪಿ ತಲುಪಿದ್ದಾರೆ. ಆದ್ರೆ ಊರಿಗೆ ಜೀವಂತವಾಗಿ ತಲುಪುವ ತವಕದಲ್ಲಿ ಪೈಪು ಬಡಿಗೆಗಳಿಂದ ತಿಂದ ನೋವು ಮರೆತು ಹೋಗಿತ್ತು. ಉಡುಪಿ ಸೇರಿದ ಮೇಲೆ ಆರೋಗ್ಯ ತಪಾಸಣೆ ಮಾಡಿಸಿದಾಗ ಭುಜದ ಮೂಳೆ ಮುರಿದು ಹೋಗಿದೆ, ಎಡಕಿವಿಯ ತಮಟೆ ಒಡೆದು ಹೋಗಿರುವುದು ಗೊತ್ತಾಗಿದೆ. ಮೂಳೆ ಸಂಧಿಸುವ ತನಕ ಡ್ರೈವಿಂಗ್ ಮಾಡೋ ಹಾಗಿಲ್ಲ. ಆಸ್ಪತ್ರೆ ಖರ್ಚು, ಮೆಡಿಸಿನ್, ಸ್ಕ್ಯಾನಿಂಗು ಸೇರಿ ವೆಚ್ಚ 25,000 ಗಡಿ ದಾಟಿದೆ. ಮುಂದೆ ಮತ್ತಷ್ಟು ಖರ್ಚುಗಳಿವೆ. ಕಾವೇರಿ ನಿಮ್ಮದಲ್ಲ ನಮ್ಮದು ಎಂದು ತಮಿಳರ ಮುಂದೆ ಎದೆಯುಬ್ಬಿಸಿ ಹೇಳಿದ ಮಂಜುನಾಥ್ ಅವರಿಗೆ ಇದೀಗ ಸಹಾಯ ಬೇಕಾಗಿದೆ. ನಿಮ್ಮದೊಂದು ಶೇರ್ ಮೂಲಕ ಅನೇಕ ಕನ್ನಡಿಗರನ್ನ ತಲುಪಬಹುದು. ಕಷ್ಟದಲ್ಲಿರುವ ಮಂಜುನಾಥ್ ಅವರಿಗೆ ಸಹಾಯ ಮಾಡಬಹುದು. ಮತ್ತು ಎಡಭುಜ ತುಂಬಾ ಬಲವಾದ ಪೆಟ್ಟು ಹಾಕಿದ್ದಾರೆ. ನಡೆದಂತ ಹೇಳಲಿಕ್ಕೆ ನಾನು ಮೂರ್ಖನಲ್ಲ ಅಥವಾ ಏನೋ ಒಂದು ಇಂತ ಇಲ್ಲ. ನಮ್ಮ ದೇಶ ಅಭಿಮಾನ ಉಂಟು, ರಾಜ್ಯ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಉಂಟು. ಕನ್ನಡ ಅಂತ ಅದಕ್ಕೂ ಮತ್ತೆ ಜಾಸ್ತಿಯಾಗಿ ಮತ್ತೆ ಸೇವೆ ಓದಿದ್ರು. 1 ನಿಮಿಷದ ವಿಡಿಯೋ ನ್ಯೂಸ್ ನೋಡಲು ಗೂಗಲ್ ಪ್ಲೇ ಮತ್ತು ಆಪಲ್ ಸ್ಟೋರ್ನಿಂದ ನ್ಯೂಸು ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.